ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವರು ಒಂದು ಸ್ವಲ್ಪ ದಿನ ಅಲ್ಲೇ ಇರ್ತಾರಂತೆ. ನೀವು ಅವ್ರ ಬಗ್ಗೆ ದುಃಖ ಪಡೋದು, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಕಳಿಸಿದ್ರು. ಹೇಗಮ್ಮ ಸಾಧ್ಯ? ಮಗಳ ಜೀವನ ಹೀಗಾಗಿದೆ ಅಂದ್ರೆ ಹೆತ್ತವ್ರಿಗೆ ಆತಂಕ ಆಗೋದಿಲ್ವಾ ಹೇಳು? ಅವಳಿಗೆ ಏನ್ ಬೇಕಾದ್ರೂ ಹೇಳ್ತಾಳೆ. ನಾಳೆ ಅವಳಿಗೂ ಒಂದು ಮಗಳು ಹುಟ್ಟಿದ್ರೆ ಅವಾಗ ಅರ್ಥ ಆಗತ್ತೆ. ಅತ್ತೆ, ನೀವು ಎಷ್ಟು ಆತಂಕ ಪಡ್ಕೋತಾ ಇದ್ದೀರಾ ಅಂತ ನಾವು ಅಕ್ಕಂಗೆಲ್ಲ ಹೇಳಿದ್ವಿ. ಆದರೆ ಅವ್ರು ಇಲ್ಲಿಗೆ ಬಂದರೆ ನಿಮ್ಗಳಿಗೆ ಇನ್ನೂ ದುಃಖ ಜಾಸ್ತಿ ಆಗ್ತದೆ. ಅದಕ್ಕೆ ಒಂದು ಸ್ವಲ್ಪ ದಿನ ನನ್ನ ಪಾಡಿಗೆ ನಾನು ಇರ್ತೀನಿ, ಬಿಟ್ಬಿಡಿ ಅಂತ ಹೇಳಿದ್ರು. ಅವಳು ಯಾರೋ ಫ್ರೆಂಡ್ ಮನೇಲಿ ಯಾಕೆ ಹೋಗ್ಬೇಕಾಗಿತ್ತು? ನಮ್ಮನೆಗೆ ಬರ್ಬೋದಾಗಿತ್ತಲ್ಲ. ವೆಂಕಿ, ಅವಳು ಎಲ್ಲಿದ್ದಾಳೆ ಹೇಳು, ನಾನೇ ಅವಳ ಹತ್ರ ಮಾತಾಡಿ ಮನೆ ಕರ್ಕೊಂಡು ಬರ್ತೀನಿ. ಅಲ್ಲಪ್ಪ, ನಾವು ಹೆತ್ತಿರೋ ಮಕ್ಕಳು ನಮ್ಗೆ ಹೇಗಮ್ಮ ಹೊರೆ ಆಗ್ತಾರವರು? ಅದು ನೀವಿಬ್ರು ಕರೆದಿದ್ದೀರಲ್ಲ, ಅದಕ್ಕೆ ಅವಳು ಬಂದಿಲ್ಲ. ನಾನು ಲಕ್ಷ್ಮಿ ಕರೆದ್ರೆ ಖಂಡಿತ ಬರ್ತಾಳೆ. ಲಕ್ಷ್ಮಿ, ನಡಿ ಹೋಗೋಣ. ಅಯ್ಯೋ ಮಾವ, ಅದೆಲ್ಲ ಏನು ಬೇಕಾಗಿಲ್ಲ. ಅಕ್ಕ ಈಗ ತುಂಬ ದುಃಖದಲ್ಲಿದ್ದಾರೆ. ಅವ್ರ ಮನಸ್ಸು ಸ್ವಲ್ಪ ತಿಳಿಯಾಗೋದಕ್ಕೆ ಬಿಡಿ. ಆಮೇಲೆ ನಾವೇ ಹೋಗಿ ಅಕ್ಕನ ಇಲ್ಲಿಗೆ ಕರ್ಕೊಂಬರೋಮ್ಮ. ಹಾಗಲ್ಲಮ್ಮ, ಡಿವೋರ್ಸ್ ವಿಷಯ ತೀರ್ಮಾನ ಆಗ್ಬೇಕು ಅಂದ್ರೆ ನಾವೇ ಹೋಗಿ ಅವಳ ಹತ್ರ ಮಾತಾಡ್ಬೇಕು ತಾನೆ. ಈ ಡಿವರ್ಸು ಅದೆಲ್ಲ ಏನೂ ಆಗಕ್ಕಿಲ್ಲ. ಅಕ್ಕಂಗೆ ಸಂಬಂಧಗಳ ಬೆಲೆ ಗೊತ್ತು. ಅವರು ಇಂಥ ನಿರ್ಧಾರನ ಯಾವತ್ತೂ ಮಾಡಕ್ಕಿಲ್ಲ. ನೋಡ್ತಾ ಇರಿ, ಒಂದಿನಲ್ಲ ಒಂದಿನ ಈ ಸಮಸ್ಯೆ ಎಲ್ಲ ಸರಿ ಹೋಗಿ ಸಿದ್ದು ಅಣ್ಣ, ಭಾವನಾ ಅಕ್ಕ ಇಬ್ರು ಖುಷಿಯಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಏನಮ್ಮ, ನೀನ್ ನೋಡಿದ್ರೆ ಹೀಗಂತ್ಯ, ಅವಳು ನೋಡಿದ್ರೆ ಅಲ್ಲೆಲ್ಲೋ ಫ್ರೆಂಡ್ ಮನೇಲಿ ಕೂತಿದ್ದಾಳೆ. ಏನ್ ಮಾಡ್ಬೇಕು ಅಂತಾನೆ ತೋರಿಸ್ತಾ ಇಲ್ಲ. ನನಗಂತೂ ತಲೆ ಕೆಟ್ಟು ಹೋಗಿದೆ. ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ನಮ್ಮ ಭಾವನಾ ಬುದ್ಧಿವಂತೆ, ಕಾರಣ ಇಲ್ಲದೆ ಅವಳೇನು ಮಾಡಲ್ಲ. ಏನೋ ಒಂದು ಪರಿಹಾರ ಹುಡ್ಕೋಣ. ಲಕ್ಷ್ಮೀ ನಿವಾಸ